ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಅಲ್ಗೋರಿದಮ್ ಅಂದರೆ ಆಲ್ಫಾಬೆಟ್ ಇರಲಾರ್ದೆ ವ್ಯಾಲ್ಯೂಸ್ ಇದನ್ನ ಹೇಗಪ್ಪ ಮಾಡೋದು ಅಂತೇಳಿ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಅಂತೇಳಿ ಡಿಸ್ಕಸ್ ಮಾಡೋಣ. ನಮಗೆ ಫಾರ್ಮುಲಾ ಇದು ಗೊತ್ತಿರಲಿ. ಇಫ್ ಡಿ ಆಫ್ ಯು ಪ್ಲಸ್ ಸಿ ಆಫ್ ಯು ಕಾಮ ವಿ ಅಂದರೆ ಕಾಸ್ಟ್ ಇಲ್ಲಿದೆ, ಕಾಸ್ಟ್ ವ್ಯಾಲ್ಯೂ ಇದೆ. ಕಾಸ್ಟ್ ವ್ಯಾಲ್ಯೂ ಪ್ಲಸ್ ಡಿ ಆಫ್ ಯು ಪ್ಲಸ್ ಕಾಸ್ಟ್ ವ್ಯಾಲ್ಯೂ ಏನಿರ್ಬೇಕಪ್ಪ, ಇವೆರಡು ಪ್ಲಸ್ ಮಾಡಿದ್ರೆ ಲೆಸ್ ದ್ಯಾನ್ ಡಿ ಆಫ್ ವಿ. ಡಿ ಆಫ್ ವಿ ಅಂದರೆ ಶಾರ್ಟೆಸ್ಟ್ ಪಾತ್ನ ಡಿಸ್ಟೆನ್ಸ್. ನೆಕ್ಸ್ಟ್ ನೋಡಿಗೆ ಇರುವ ವ್ಯಾಲ್ಯೂ ಅಂದರೆ ಈ ಪ್ಲಸ್ ಮಾಡಿರೋ ವ್ಯಾಲ್ಯೂ ಇದಕ್ಕಿಂತ ಲೆಸ್ ಇರಬೇಕು ಅಂತ ಅರ್ಥ. ಸೊ ಹೇಗಪ್ಪ ಇದನ್ನ ಮಾಡೋದು ಅಂತೇಳಿ ಡಿಸ್ಕಸ್ ಮಾಡೋಣ. ಇನ್ನೊಂದು ಫಾರ್ಮಲ್ಲಿ ಬಳಕೊಳೋದಾದರೆ ಡಿ ಆಫ್ ಯು ಪ್ಲಸ್ ಕಾಸ್ಟ್ ಆಫ್ ಯು ಕಮ ವಿ. ಇದು ಲೆಸ್ ದೆನ್ ಇತ್ತಪ್ಪ ಅಂದರೆ ನಾವು ಡಿಸ್ಟೆನ್ಸ್ ವ್ಯಾಲ್ಯೂನ ಇದನ್ನೇ ಕನ್ಸಿಡರ್ ಮಾಡ್ತೀವಿ. ಇದು ಬಂದುಬಿಟ್ಟು ಇದರ ಅರ್ಥ. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು. ಈಗ ಫಸ್ಟ್ 0 ನೋಡನ್ನ ಕನ್ಸಿಡರ್ ಮಾಡೋಣ. 0 ನೋಡ್ ಯಾವುದಕ್ಕೂ ಇದೆ, 0 to 1 ಆಗಿ 0 to 8ಗೆ ಹೋಗಿದೆ. ಈಗ ನಾವು 0ನ ಯು ಅಂತ ಕನ್ಸಿಡರ್ ಮಾಡಿದರೆ ಇದು ವಿ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ. ಸೊ ಇನ್ಫಿನಿಟಿ ಇರುತ್ತೆ, ಎಲ್ಲ ವ್ಯಾಲ್ಯೂ ಏನಿರುತ್ತೆ ಇನ್ಫಿನಿಟಿ ಇರುತ್ತೆ. ಸೊ ಎಲ್ಲನ ಇನ್ಫಿನಿಟಿ ಅಂತ ಬರ್ಕೊಳ್ಳಿ. ಎಲ್ಲ ವ್ಯಾಲ್ಯೂ 0 to ಎಲ್ಲ ಶಾರ್ಟೆಸ್ಟ್ ಡಿಸ್ಟೆನ್ಸ್ನ ಕಂಡುಹಿಡಿಬೇಕಂತಂದರೆ ನಮಗೆ ಇಲ್ಲಿ ಗೊತ್ತಿಲ್ಲ ವ್ಯಾಲ್ಯೂ ಏನಿದೆ ಅಂತೇಳಿ. ಸೊ ಅದಕ್ಕೆ ಇನ್ಫಿನಿಟಿ ಬರ್ಕೊಂಡ್ವಿ. ಸೊ ಯು ಕಾಸ್ಟ್ ಆಫ್ ಯು ಕಮ ವಿ ಏನಿದೆ 4 ಇದೆ. ಸೊ ಯು ಪ್ಲಸ್ ಕಾಸ್ಟ್ ಆಫ್ ಯು ಕಮ ವಿ ಕಾಸ್ಟ್ ಆಫ್ ಯು ಕಮ ವಿ ಏನಿದೆ 4 ಇದೆ. ಸೊ ಈಗ ಏನು ಮಾಡಬೇಕಪ್ಪ ಅಂತಂದರೆ ಫಸ್ಟ್ ಸ್ಟೆಪ್ ಬಂದುಬಿಟ್ಟು 0 ಪ್ಲಸ್ 4 ಏನಿದೆ ಲೆಸ್ ದೆನ್ ಇನ್ಫಿನಿಟಿ ಇದೆ. ವಿ ಏನಿದೆ ಇಲ್ಲಿ ಇನ್ಫಿನಿಟಿ ಇದೆ. ಸೊ ಇನ್ಫಿನಿಟಿ ಅವಾಗ ಏನು ಮಾಡಬೇಕು 4 ಅಂತಲೇ ಕನ್ಸಿಡರ್ ಮಾಡಬೇಕು. ಸ್ಮಾಲೆಸ್ಟ್ ವ್ಯಾಲ್ಯೂ 4 ಅಂತಲೇ ಸಿಗ್ತದೆ ನಮಗೆ. ಇಲ್ಲಿದೆ ನೋಡಿ, ಇದು ಲೆಸ್ ದೆನ್ ಡಿ ಆಫ್ ವಿ, ಡಿಸ್ಟೆನ್ಸ್ ಆಫ್ ವಿ ಇತ್ತಪ್ಪ ಅಂದರೆ ನಾವು ಡಿ ಆಫ್ ಯು ಪ್ಲಸ್ ಕಾಸ್ಟ್ ಆಫ್ ಯು ಪ್ಲಸ್ ವಿ ವ್ಯಾಲ್ಯೂನ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಬಂದುಬಿಟ್ಟು ಸೇಮ್ ಇದೇ ಥರ 0 ಪ್ಲಸ್ 8 ಈಸ್ ಲೆಸ್ ದೆನ್ ಇನ್ಫಿನಿಟಿ. ಸೊ ಈಸ್ ಈಕ್ವಲ್ ಟು 8. ಈ ನೋಡ್ ಮುಗಿತು. ನೆಕ್ಸ್ಟ್ ಇದು ಮುಗಿದ ನಂತರ ನಾವಿಲ್ಲಿ ಏನು ಮಾಡಬೇಕು, ಇನ್ಫಿನಿಟಿನ ತೆಗೆದು ವ್ಯಾಲ್ಯೂ 4 1ನ ಶಾರ್ಟೆಸ್ಟ್ 0 to 1 ಶಾರ್ಟೆಸ್ಟ್ ಡಿಸ್ಟೆನ್ಸ್ ಏನು ಸಿಕ್ತು ನಮಗೆ 4 ಸಿಕ್ತು. ಸೊ ನೆಕ್ಸ್ಟ್ 1ನ ಕನ್ಸಿಡರ್ ಮಾಡೋಣ. 1ನ ಕನ್ಸಿಡರ್ ಮಾಡಿದರೆ 4 to ಅಂದರೆ 1 to 2 ಎಷ್ಟಿದೆ, 4 ಪ್ಲಸ್ 8 ಮಾಡೋಣ. 4 ಪ್ಲಸ್ 8 ಈಸ್ ಲೆಸ್ ದೆನ್ ಇನ್ಫಿನಿಟಿ. ಸೊ 4 ಪ್ಲಸ್ 8 ಏನಾಗುತ್ತೆ 12 ಆಗುತ್ತೆ. 12 ಈಸ್ ಲೆಸ್ ದೆನ್ ಇನ್ಫಿನಿಟಿ. ಸೊ ಇಟ್ ಈಸ್ ಕನ್ಸಿಡರೇಬಲ್. ನೆಕ್ಸ್ಟ್ 4 ಪ್ಲಸ್ 11 ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ನಮಗೆ 0 ಪ್ಲಸ್ 8 ಅಂದರೆ ಇಲ್ಲಿಂದ ಇಲ್ಲಿ ನಮಗೆ ಎಷ್ಟು ಸಿಕ್ಕಿದೆ ವ್ಯಾಲ್ಯೂ 8 ಸಿಕ್ಕಿದೆ. ಇಲ್ಲಿ ನೋಡ್ಬೋದು 4 ಪ್ಲಸ್ 11 ಎಷ್ಟಾಗುತ್ತೆ 13 ಆಗುತ್ತೆ. 13 ಈಸ್ ಗ್ರೇಟರ್ ದೆನ್ 8 ಅಂದರೆ ನಾವು ಚಿಕ್ಕ ವ್ಯಾಲ್ಯೂ ಯಾವುದಿರುತ್ತೆ ಅದನ್ನ ಕನ್ಸಿಡರ್ ಮಾಡಬೇಕು. ಸೊ 8 ಈಸ್ ಕನ್ಸಿಡರ್ಡ್. ಈಗ ನಾವು ನೆಕ್ಸ್ಟ್ ಇದಕ್ಕೆ 2ಕ್ಕೆ ಹೋಗೋಣ. ಎಷ್ಟಾಯ್ತಿದು 4 ಪ್ಲಸ್ 8 12. 2ನ ಕನ್ಸಿಡರ್ ಮಾಡೋಣ. 2ನ ಎಡ್ಜ್ 3ಗೆ ಹೋಗಿದೆ, ಇದಕ್ಕೆ 2 to 8 ಹೋಗಿದೆ, ಹಾಗೆ 2 to 6 ಹೋಗಿದೆ. ಈಗ ಚೆಕ್ ಮಾಡೋಣ ಹೇಗಪ್ಪ ಅಂತೇಳಿ. ಎರಡೆರಡು ವ್ಯಾಲ್ಯೂಸ್ ಬರುತ್ತೆ. ಎರಡು ವ್ಯಾಲ್ಯೂಸ್ನಲ್ಲಿ ಯಾವುದು ಚಿಕ್ಕದಿದೆ ಅದನ್ನು ಕನ್ಸಿಡರ್ ಮಾಡಬೇಕು. ಇಲ್ಲಿ ನೋಡ್ಬೋದು ನೀವು. ಈಗ ಫಸ್ಟ್ ಏನು ಮಾಡೋಣಪ್ಪ ಅಂತಂದರೆ ಇಲ್ಲಿಂದ ಹೇಗಿದ್ರು ಇಲ್ಲಿಗೆ ತಗೊಂಡಿವಲ್ಲ. ಸೊ ಈ ವ್ಯಾಲ್ಯೂಸ್ಲಿಂದನೇ ಹೋಗೋಣ. ಸೊ 4 to 5 ನೋಡೋಣ. ಎಡ್ಜ್ ಎಷ್ಟಿದೆ 8 ಪ್ಲಸ್ 1 ಈಕ್ವಲ್ ಟು ಏನಾಗುತ್ತೆ 9 ಆಗುತ್ತೆ. ಸೊ ಇಟ್ ಈಸ್ ಲೆಸ್ ದೆನ್ ಇನ್ಫಿನಿಟಿ, ಕನ್ಸಿಡರಬಲ್. ಈಗ ಏನು ಮಾಡಬೇಕು 4 to 5 9 ವ್ಯಾಲ್ಯೂನ ಕನ್ಸಿಡರ್ ಮಾಡಿರಿ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೀವು. ಇದು ಕನ್ಫ್ಯೂಸ್ ಆಗಬಾರ್ದು ಅಂತಂದರೆ ಇನ್ನೊಂದು ಸಾರಿ ಡ್ರಾ ಮಾಡೋಣ ಯಾವುದ್ಯಾವುದು ಕಂಪ್ಲೀಟ್ ಆಗಿದೆ ಅಂತೇಳಿ. 1 ಕಂಪ್ಲೀಟ್ ಆಗಿದೆ, 0 ಸಹ ಕಂಪ್ಲೀಟ್ ಆಗಿದೆ, ಹಾಗೆ 4 ಕಂಪ್ಲೀಟ್ ಮಾಡ್ತಾ ಇದ್ದೀವಿ. 4th 1 ನಮಗೆ 4 to 5 ಸಿಕ್ತು 9 ವ್ಯಾಲ್ಯೂಸ್. ನೆಕ್ಸ್ಟ್ 4 to 8 ನೋಡೋಣ. 8 ಪ್ಲಸ್ 7 ಏನಾಗುತ್ತೆ 8 ಪ್ಲಸ್ 7. ಇಲ್ಲಿ ನೋಡ್ಬೋದು 8 ಇದೆ 4 ವ್ಯಾಲ್ಯೂ. 8 to ಕಾಸ್ಟ್ ಆಫ್ ಅಂದರೆ ಯು ಟು ಕಾಸ್ಟ್ ಆಫ್ ಯು ಕಮ ವಿ. 8 ಪ್ಲಸ್ 7 ಏನಾಗುತ್ತೆ 15 ಆಗುತ್ತೆ. 15 ಈಸ್ ಲೆಸ್ ದೆನ್ ಇನ್ಫಿನಿಟಿ. ಸೊ ಕನ್ಸಿಡರೇಬಲ್. 8ನ ವ್ಯಾಲ್ಯೂ ಬಂದುಬಿಟ್ಟು ಏನಾಯಿತು ಇಲ್ಲಿ 15 ಆಯಿತು. 8ನ ವ್ಯಾಲ್ಯೂ ಬಂದುಬಿಟ್ಟು 15 ಆಯಿತು. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೀವು
ನಿಮಗೆ ಕನ್ಫ್ಯೂಸ್ ಆಗ್ಬಾರ್ದು ಅಂಥೇಳಿ ಸಪ್ರೇಟ್ ಗ್ರಾಫ್ ಡ್ರಾ ಮಾಡಿದ್ವಿ. ನಮಗೆ ಸಿಕ್ಕಿರೋ ವ್ಯಾಲ್ಯೂಸ್ ಯಾವುದು 0 to 1, 0 to 8 ಇವೆಲ್ಲ ಸಿಕ್ಕಂಥ ವ್ಯಾಲ್ಯೂಸು. ನೆಕ್ಸ್ಟ್ 1 ಸಹ ಸಿಕ್ಕಿದೆ. ಸೊ 1 to 2 ಹಾಗೆ 1 to 4 ವ್ಯಾಲ್ಯೂಸು ನಮಗೆ ಸಿಕ್ಕಿದೆ. 1 ಸಹ ಸಿಕ್ಕಿದೆ. ನೆಕ್ಸ್ಟ್ ಬಂದುಬಿಟ್ಟು 4 ಅಂದರೆ 1 to 8 ತಗೊಂಡ್ರೆ ಇಲ್ಲೇ ಸ್ಟಾರ್ಟ್ ಮಾಡಿದ್ವಿ. ಸೊ 4ದು ಸಹ ಸಿಕ್ಕಿದೆ. 4 to 5 ಸಿಕ್ಕಿದೆ. 4 to 8 ಸಿಕ್ಕಿದೆ. ನೆಕ್ಸ್ಟ್ ಬಂದುಬಿಟ್ಟು ನೆಕ್ಸ್ಟ್ ವರ್ಟೆಕ್ಸಿಗೆ ಹೋಗೋಣ. ಯಾವುದಪ್ಪ ಅಂತೇಳಿ ಈಗ ನಾವು 4 to 7 ನೋಡಿದ್ವಿ, ಹಾಗೆ 4 to 5 ನೋಡಿದ್ವಿ. ಸೊ 4 to 5ನ ಕನ್ಸಿಡರ್ ಮಾಡೋಣ. ಇದನ್ನಾದರೂ ಕನ್ಸಿಡರ್ ಮಾಡ್ಬೋದು, ಎರಡರಲ್ಲಿ ಯಾವುದಾದ್ರೂ ಒಂದನ್ನ ಕನ್ಸಿಡರ್ ಮಾಡ್ಬೋದು. ಸೊ 4 to 5 ವ್ಯಾಲ್ಯೂ ಎಷ್ಟಿದೆ? 9 ಇದೆ. ಸೊ ಇಲ್ಲಿ 9 + 6 ಎಷ್ಟಿದೆ ಅಂದರೆ ಇದನ್ನ ಟಿಕ್ ಹಾಕ್ಕೊಳ್ಳಿ, ಇದನ್ನ ಮಾಡಿವಿ ಅಂತೇಳಿ. 5 ಎಷ್ಟಿದೆ? ಯು ಸಿ ಆಫ್ ಯು ಕಮ ವಿ ಪ್ಲಸ್ ಮಾಡಬೇಕು. 9 + 2 ಎಷ್ಟಿದೆ? 11 ಇಸ್ ಲೆಸ್ ದೆನ್ ಇನ್ಫಿನಿಟಿ. ಸೊ ಇಲ್ಲಿ ನಮಗೆ 6ನ ವ್ಯಾಲ್ಯೂ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಎಷ್ಟು ಸಿಕ್ತು? 11 ಸಿಕ್ತು. ನೆಕ್ಸ್ಟ್ 5 to 6 ಹೋಗಿದೆ, 5 to 8 ಹೋಗಿದೆ. 8 ವ್ಯಾಲ್ಯೂ ನಮಗೆ ಆಲ್ರೆಡಿ ಸಿಕ್ಕಿದೆ, ಬಟ್ ಚೆಕ್ ಮಾಡೋಣ ಯಾವುದಾದ್ರು ಮಿನಿಮಮ್ ಬರ್ಬೋದೇನಂತೇಳಿ. 5 to 8 ಎಷ್ಟಿದೆ? 9 + 6 9 + 6 ಏನಾಗುತ್ತೆ? 15 ಆಗುತ್ತೆ. ಸೊ 15 ಈಸ್ ಲೆಸ್ ದೆನ್ ಇನ್ಫಿನಿಟಿ, ಆದರೆ ನಮಗೆ ಆಲ್ರೆಡಿ 15 ಸಿಕ್ಕಿದೆ. ಸೊ ಕನ್ಸಿಡರ್ ಇದನ್ನೇ ಇಡ್ಬೋದು. ನೆಕ್ಸ್ಟ್ ನಮಗೆ 5th ಆಯಿತು. ಈಗ 5 to 8 ಹಾಗೂ 5 to 6 ಎರಡರಲ್ಲಿ ಯಾವುದಾದ್ರು ಒಂದನ್ನು ಕನ್ಸಿಡರ್ ಮಾಡಬೇಕು. ಈಗ ನಾವು ಇಲ್ಲಿ 6 ವ್ಯಾಲ್ಯೂ ಕಂಡು ಹಿಡಿದಿಲ್ಲ, ಅದಕ್ಕೆ 6ನ ಕನ್ಸಿಡರ್ ಮಾಡೋಣ. ಈಗ ನಮಗೆ ಯು ವ್ಯಾಲ್ಯೂ ಇದಿದೆ, ಕಾಸ್ಟ್ ಆಫ್ ಯು ಕಮ ವಿ ಇದಿದೆ. ಸೊ ಪ್ಲಸ್ ಮಾಡಬೇಕು. ಇಲ್ಲಿ ನೋಡೋಣ, 11 + 10 ಏನಾಗುತ್ತೆ? 21 ಆಗುತ್ತೆ. 21 ಈಸ್ ಲೆಸ್ ದೆನ್ ಇನ್ಫಿನಿಟಿ. ಸೊ ಇದರ 7th ಒಂದು 21 ವ್ಯಾಲ್ಯೂ ಶಾರ್ಟೆಸ್ಟ್ ಡಿಸ್ಟೆನ್ಸ್. ನೆಕ್ಸ್ಟ್ 11 + 3ನ ವ್ಯಾಲ್ಯೂ ಇಲ್ಲಿ ನಾವು 14 ಅಂತ ಕೊಟ್ಕೊಳ್ಳೋಣ. ಇಲ್ಲಿ ನೋಡು, 11 + 14 11 + 14 = 25 ಈಸ್ ಲೆಸ್ ದೆನ್ ಇನ್ಫಿನಿಟಿ. ಸೊ ಇಲ್ಲಿ ನಮಗೆ 3ನ ವ್ಯಾಲ್ಯೂ 25 ಸಿಕ್ತು. ನೆಕ್ಸ್ಟ್ ಇವೆರಡರಲ್ಲಿ ಒಂದನ್ನ ಕನ್ಸಿಡರ್ ಮಾಡಬೇಕು. ಈಗ ನೋಡಿ, ಎರಡರಲ್ಲಿ ಒಂದು ಕನ್ಸಿಡರ್ ಮಾಡಿದರೆ ಈಗ 7 to 6 ನಮಗೆ ವ್ಯಾಲ್ಯೂ ಸಿಕ್ಕಿದೆ, 7 to 3 ವ್ಯಾಲ್ಯೂ ಸಿಕ್ಕಿದೆ. ಸೊ ಚೆಕ್ ಮಾಡೋದೇನು ಬೇಕಾಗಿಲ್ಲ. ಸೊ ಇದು ಚೆಕ್ ಅಂದರೆ ವಿಸಿಟ್ ಕೊಟ್ಟಾಗೆ. ನೆಕ್ಸ್ಟ್ 3 to 11 ನಮಗೆ ಆನ್ಸರ್ ಸಿಕ್ಕಿದೆ, ಇದು ನಮಗೆ ಸಿಕ್ಕಿದೆ. ಸೊ ಇದು ಸಹ ಮುಗಿದಾಗೆ. ನೆಕ್ಸ್ಟ್ ಇಲ್ಲಿ ಉಳಿದಿರೋದು ಯಾವುದಪ್ಪ ಅಂತಂದರೆ, ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಎಲ್ಲ ನೋಡಿದ್ದೀವಿ, ಬಟ್ ಇಲ್ಲಿ ನೋಡಬೇಕು ನೀವು 12ನ ವಿಸಿಟ್ ಮಾಡಿಲ್ಲ ಅಂದರೆ ಇನ್ನೂ 2ನ ವಿಸಿಟ್ ಮಾಡಿ. ಈಗ ವಿಸಿಟ್ ಮಾಡೋಣ. 2 8 ಯಾವುದಕ್ಕೂ ಇದೆ? 2 to 8 ಒಂದು ಇದೆ, 2 to 6 ಒಂದು ಇದೆ. ಸೊ 12 + 2 ಎಷ್ಟಾಗುತ್ತೆ? ನೋಡ್ಬೋದು, 12 + 2 = 14. ಇಲ್ಲಿ ನೋಡ್ಬೋದು ನೀವು, 2 to 8 ಅಂದರೆ 2 to 8 ವ್ಯಾಲ್ಯೂ ಎಷ್ಟಿದೆ? 15 ಇದೆ. ಸೊ 15, 14 ಈಸ್ ಲೆಸ್ ದೆನ್ 15. ಸೊ ಚಿಕ್ಕ ವ್ಯಾಲ್ಯೂ ಯಾವುದಿದೆ ಅದನ್ನು ಕನ್ಸಿಡರ್ ಮಾಡಬೇಕು. ಸೊ 2 to 8 ಶಾರ್ಟೆಸ್ಟ್ ಡಿಸ್ಟೆನ್ಸ್ ಎಷ್ಟು ಬಂತು? ನಮಗೆ 14 ಸಿಕ್ತು. ನೆಕ್ಸ್ಟ್ 2 to 3 12 + 7 ಮಾಡಬೇಕು. 12 + 7 = 25. 25 ಇಸ್ ಅಂದರೆ ಇಲ್ಲಿ 25 ಯಾಕಪ್ಪ ಅಂದರೆ 2 to 3 ನಮಗೆ ಆಲ್ರೆಡಿ ವ್ಯಾಲ್ಯೂ ಸಿಕ್ಕಿದೆ 25 ಅಂತೇಳಿ. ಸೊ ಇಲ್ಲಿ 25, 12 + 7 ಎಷ್ಟು? 19 ಆಗುತ್ತೆ. 19. ಸೊ ಲೆಸ್ ದೆನ್ ಯಾವುದಿದೆ? 19. ಸೊ ಇದನ್ನ 19 ಅಂತೇಳಿ ಕನ್ಸಿಡರ್ ಮಾಡಿರಿ. ಇದು ಬಂದ್ಬಿಟ್ಟು ಶಾರ್ಟೆಸ್ಟ್ ಡಿಸ್ಟೆನ್ಸ್ನ ಕಂಡುಹಿಡಿಯೋದು. ಈಗ ಬರ್ಕೊಳ್ಳೋಣ ಹೇಗಂತೇಳಿ. ಸೊ ಇದು ಮಾಡಿದ್ವಿ, ಇದು ಯಾಕೆ ಮಾಡಲಪ್ಪ, ಇದನ್ನು ಚೆಕ್ ಮಾಡ್ಬೋದಿತ್ತಲ್ಲ ಅಂತಾರೆ. ಚೆಕ್ ಮಾಡಿರಿ ಬೇಕಾದ್ರೆ ನೀವೇ ಸ್ವಂತ, ಇಷ್ಟೇ ಬರೋದು ವ್ಯಾಲ್ಯೂ. ಸೊ ಆದರೂ ಒಂದ್ಸಲ ಕ್ಲಾರಿಫೈ ಮಾಡೋಣ. ಈಗ 6 to 7 ತಗೊಂಡ್ವಾ, 11 + 10 ಎಷ್ಟಾಗುತ್ತೆ? 21. ಇಲ್ಲಿ ಆಲ್ರೆಡಿ 20. ಈಗ 7 ನೋಡೋಣ. 7 ಬಂದುಬಿಟ್ಟು 7 to 6 ಎಷ್ಟಿದೆ? 21 ಇದೆ. 21 + 10 ಏನಾಗುತ್ತೆ? 31 ಆಗುತ್ತೆ. ಬಟ್ 21 ಲೆಸ್ ಇದೆ, ಅದಕ್ಕೆ ಲೆಸ್ನ ಕನ್ಸಿಡರ್ ಮಾಡಿವಿ. ನೆಕ್ಸ್ಟ್ ಈ ಕಡೆ 21 + 9 ಎಷ್ಟಾಗುತ್ತೆ? 21 + 9 30 ಆಗುತ್ತೆ. ಬಟ್ ನಮಗಿಲ್ಲಿ 96. ಸೊ ಲೆಸ್ ಯಾವುದಿದೆ? ಫಸ್ಟು 25 ಇತ್ತಲ್ಲ, ಅದಕ್ಕೆ ಲೆಸ್ ಯಾವುದಿದೆ? 25. ಲೆಸ್ ಇದನ್ನ ನಾವು ತಗೋಬೇಕು. 30 ಈಸ್ ಗ್ರೇಟರ್ ದೆನ್ 25, ಅದಕ್ಕೆ ಲೆಸ್ ಕನ್ಸಿಡರ್ ಮಾಡಿ. ಸೊ ಇದು ನಾವು ಕರೆಕ್ಟ್. ಇದಾಗಿತ್ತು ಇವತ್ತಿನ ಅಂದರೆ ಈ ಕಾನ್ಸೆಪ್ಟ್ನ ಅರ್ಥ. ಸೊ
ಈಗ ಬರೀಬೇಕು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಎಲ್ಲಿಂದ ಎಲ್ಲಿಗಿದೆ ಅಂತೇಳಿ. ಶಾರ್ಟೆಸ್ಟ್ ಡಿಸ್ಟೆನ್ಸ್ ಫ್ರಮ್ 0 to 1. 0 to 1 ಈಕ್ವಲ್ ಟು ಎಷ್ಟಿದೆ? 4 ಇದೆ. ನೆಕ್ಸ್ಟ್ 0 to 2. 0 to 2 ಎಷ್ಟಿದೆ? 12 ಇದೆ. 0 to 3 ಎಷ್ಟಿದೆ? 19 ಇದೆ. 0ಲಿಂದ ನಾವು ಯಾವ್ದು ಫಸ್ಟ್ ಕನ್ಸಿಡರ್ ಮಾಡಿರ್ತೀವಲ್ಲ ಅಲ್ಲಿಂದ ಇವೆಲ್ಲ ಶಾರ್ಟ್ ಡಿಸ್ಟೆನ್ಸ್ ಎಷ್ಟಿದೆ ಅಂತೇಳಿ ಚೆಕ್ ಮಾಡಬೇಕು. 0 to 4, 0 to 5, 0 to 6, 0 to 7, 0 to 8 ಎಷ್ಟಿದೆ ಅಂತೇಳಿ ಈಗ ನೋಡೋಣ. 0 to 4 ಎಷ್ಟಿದೆ? 8 ಇದೆ. ಸೊ 8 ಬರ್ಕೊಳ್ಳಿ. 0 to 5 ಎಷ್ಟಿದೆ? 9 ಇದೆ. ನೆಕ್ಸ್ಟ್ 0 to 6, 0 to 6 ಎಷ್ಟಿದೆ? 11 ಇದೆ. ಸೊ 11 ಬರ್ಕೊಳ್ಳಿ. ನೆಕ್ಸ್ಟ್ 0 to 7, 0 to 7 ಎಷ್ಟಿದೆ? 21 ಇದೆ. 21 ಬರ್ಕೊಳ್ಳಿ. 0 to 8 ಎಷ್ಟಿದೆ? 0 to 8 ಎಲ್ಲಿದೆಪ್ಪ? ಇಲ್ಲಿದೆ. 14 ಇದೆ. ಸೊ ಈ ಥರ ನಾವು ಶಾರ್ಟೆಸ್ಟ್ ಪಾತ್ ಡಿಸ್ಟೆನ್ಸ್ನ ಕಂಡುಹಿಡಿಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.